ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬ ದೇಗುಲ ದರ್ಶನಾರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಆ ಐತಿಹಾಸಿಕ ಅಮ್ಮನವರನ್ನ ಕಣ್ತುಂಬಿಕೊಳ್ಳುವ ಆ ಐತಿಹಾಸಿಕ ಕ್ಷಣಕ್ಕೋಸ್ಕರ ಭಕ್ತಗಣ ಕಾಯ್ತಾ ಇದೆ. ನಾನೀಗ ಹಾಸನಾಂಬ ದೇಗುಲದಲ್ಲಿದ್ದೇನೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಶ್ರೀ ಹಾಸನಾಂಬ ದೇಗುಲ. ವರ್ಷಕ್ಕೊಮ್ಮೆ ಅಂದ್ರೆ ಆಶ್ವಯುಜ ಮಾಸದ ಮೊದಲ ಗುರುವಾರ ಶ್ರೀ ಹಾಸನಾಂಬ ಅಮ್ಮನವರ ಬಾಗಿಲನ್ನ ತೆರಲಾಗುತ್ತೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಮ್ಮನವರ ದೇಗುಲವನ್ನ ಓಪನ್ ಮಾಡಲಾಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೆ ದೇಶ ವಿದೇಶಗಳಿಂದಲೂ ಸಹ ಅಮ್ಮನವ್ರನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಬರುವಂಥದ್ದು. ಕಳೆದ ಬಾರಿ 12 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ರು. ಒಂದಷ್ಟು 13 ಕೋಟಿಗೂ ಹೆಚ್ಚು ಆದಾಯ ಹಾಸನಾಂಬ ದೇಗುಲಕ್ಕೆ ಬಂದಿತ್ತು. ಈ ಬಾರಿಯೂ ಕೂಡ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ನಿರೀಕ್ಷೆ ಇರತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಸನ್ನದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದಷ್ಟು ಇಂದಿನ ಕಳೆದ ಬಾರಿಗಿಂತ ಈ ಬಾರಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರು ಸೇರಿದಂತೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನಾನು ಅವೆಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಏನು ಹಾಸನಾಂಬ ದೇಗುಲ ಇದೆ, ಅದರ ಪಕ್ಕದಲ್ಲಿ ಸಿದ್ದೇಶ್ವರ ಸ್ವಾಮಿಯ ದೇಗುಲವೂ ಕೂಡ ಇರತಕ್ಕಂಥದ್ದು. ಈಗಾಗಲೇ ಹಾಸನಾಂಬ ದೇಗುಲದ ಆವರಣವನ್ನ ಜಿಲ್ಲಾಡಳಿತ ಸಿಂಗಾರ ಮಾಡಿರ್ತಕ್ಕಂಥದ್ದು. ಏನು ವಧು ಅಂದ್ರೆ ಮಧುವಣಗಿತ್ತಿಯ ತರ ಈ ಏನು ದೇಗುಲ ಇದೆ ಅದನ್ನ ಶೃಂಗಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಪುಷ್ಪಗಳನ್ನ ಬಳಸಿ ಒಂದಷ್ಟು ಯಾವೆಲ್ಲ ರೀತಿಯ ಸಿಂಗಾರವನ್ನ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಸಿದ್ದೇಶ್ವರ ಸ್ವಾಮಿ ದೇಗುಲ. ಇದರ ಪಕ್ಕದಲ್ಲಿ ಬಂದ್ರೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿ ನಿಯಂತ್ರಣ ಕೊಠಡಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನಿಯಂತ್ರಣ ಕೊಠಡಿಯಲ್ಲಿ ಅಂದ್ರೆ ಹಾಸನದ ಸುತ್ತಮುತ್ತ, ದೇಗುಲದ ಸುತ್ತಮುತ್ತ ಒಂದಷ್ಟು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈಗ 80ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಎಲ್ಲದರ ಕಂಟ್ರೋಲ್ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಿಯಂತ್ರಣ ಕೊಠಡಿಯಲ್ಲಿ ಸಿಬ್ಬಂದಿಗಳು ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇದೇನಿದೆ ಇದು ಅರ್ಚಕರ ಅಂದ್ರೆ ಪ್ರಧಾನ ಅರ್ಚಕರೇನಿದ್ದಾರೆ ಅವರು ವಾಸ ಮಾಡ್ತಕ್ಕಂಥ ಮನೆ ಇದಾಗಿದೆ. ಜೊತೆಗೆ ಒಂದಷ್ಟು ಇಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಹಾಸನಾಂಬ ದೇಗುಲವನ್ನ ಸಿಂಗಾರ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಜಿಲ್ಲಾಡಳಿತ ಸನ್ನದ್ಧವಾಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಒಂದಷ್ಟು ಹಾಸನಾಂಬ ದೇಗುಲವನ್ನ ಸಿಂಗಾರ ಮಾಡಿ ಈ ಬಾರಿ ಸುಸಜ್ಜಿತ ದರ್ಶನ ವ್ಯವಸ್ಥೆಗೆ ಅಂದ್ರೆ 20 ಲಕ್ಷ ಭಕ್ತರು ಸೇರುವ ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅವರಿಗೆ ದರ್ಶನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ದೇವಸ್ಥಾನವನ್ನ ಶುದ್ಧಿಗೊಳಿಸಲಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಅಂದ್ರೆ 11 ಗಂಟೆಯಿಂದಲೇ ಪೂಜಾ ವಿಧಿ ವಿಧಾನಗಳು ಆರಂಭವಾಗುತ್ತೆ. 12 ಗಂಟೆಗೆ ಶ್ರೀ ಅಮ್ಮನವರ ದೇಗುಲವನ್ನ ತೆರೆಯಲಾಗುತ್ತೆ. ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿ ಜೊತೆಗೆ ಆಡಳಿತಾಧಿಕಾರಿ ಜೊತೆಗೆ ಒಂದಷ್ಟು ಮುಖ್ಯ ಅತಿಥಿಗಳನ್ನ ಅಂದ್ರೆ ಹಾಸನದ ಜಿಲ್ಲಾಡಳಿತ ಒಂದಷ್ಟು ಮುಖ್ಯ ಅತಿಥಿಗಳನ್ನ ಇನ್ವೈಟ್ ಮಾಡಲಾಗಿದೆ. ಆ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಆಶ್ವಯುಜ ಮಾಸದ ಮೊದಲ ಗುರುವಾರವಾದ ಇಂದು ಅಮ್ಮನವರ ದೇಗುಲವನ್ನ, ಹಾಸನಾಂಬ ದೇಗುಲವನ್ನ ಓಪನ್ ಮಾಡಲಾಗುತ್ತೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಿದ್ಧತೆಗಳನ್ನ ಅಂದ್ರೆ ಶುಚಿಯನ್ನ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಅಮ್ಮನವರ ದೇಗುಲ ತೆರೆಯುವಂಥದ್ದು. ಈಗಾಗಲೇ ಸುಮಾರು ಹಾಸನಾಂಬ ದೇಗುಲಕ್ಕೆ ಲಕ್ಷಾಂತರ ಭಕ್ತರು ಬರುವ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲಾ ರೀತಿಯ ಅಂದ್ರೆ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಅಂದ್ರೆ ಕಳೆದ ಬಾರಿ ಒಂದಷ್ಟು ಸಮಸ್ಯೆಗಳು ಮಾರ್ಧನಿಸಿತ್ತು. ಹಾಗಾಗಿ ಈ ಬಾರಿಯ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರತಿಯ ಸಾಲಿನಲ್ಲಿ ನಿಂತು ಮೂವಿಂಗ್ ಆಗುವ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಗಂಟೆಗೆ ಸುಮಾರು 6,000 ಭಕ್ತರು ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ಳಲು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಬಾರಿ 15 ದಿನಗಳು ಶ್ರೀ ಅಮ್ಮನವರ ದರ್ಶನ ಭಕ್ತರಿಗೆ ಸಿಗುವಂಥದ್ದು. ಈಗಾಗಲೇ ಜನವರಿ ಅಕ್ಟೋಬರ್ನ ಹಿಂದು ಬಾಗಿಲು ತೆರೆಯುತ್ತೆ. 15 ದಿನಗಳು ಅಂದ್ರೆ 23ರ ತನಕ ಹಾಸನಾಂಬ ದರ್ಶನ ಇರತಕ್ಕಂಥದ್ದು. ನಮ್ಮ ಎಡಬದಿಯಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕ್ಯೂ ಮಾಡಿರ್ತಕ್ಕಂಥದ್ದು, ಸ್ಟೀಲ್ ಬ್ಯಾರಿಕೇಡ್ ಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಇಲ್ಲಿ ದರ್ಶನ ವ್ಯವಸ್ಥೆಗೆ ಈ ಬ್ಯಾರಿಕೇಡ್ ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ, ದೇಶದ ವಿದೇಶಗಳಿಂದಲೂ ಕೂಡ ಬರ್ತಾರೆ. ಈ ಸರತಿಯ ಸಾಲಿನಲ್ಲಿ ನಿಂತು ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ತಾರೆ. ಮತ್ತೆ ಕಳೆದ ಬಾರಿ ಭಕ್ತಾದಿಗಳನ್ನ ಬೇಗ ಕಳಿಸ್ತಾರೆ, ದೂರಗಳಿಂದ ಬಂದಿದ್ದವ್ರನ್ನ ಬೇಗ ಕಳಿಸ್ತಾರೆ ಅಂತ ಹೇಳಲಾಗಿತ್ತು. ಹಾಗಾಗಿ ಈಗ ರ್ಯಾಂಪ್ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ
ಸುಮಾರು 6ರಿಂದ 7 ಸೆಕೆಂಡ್, ಒಂದು 10 ಸೆಕೆಂಡ್ಗಳಲ್ಲಿ ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ಬಹುದು. ಈ ಸರತಿಯ ಸಾಲಿನಲ್ಲಿ ಬಂದಂತಹ ಭಕ್ತಾದಿಗಳಿಗೆ ರ್ಯಾಂಪ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ರ್ಯಾಂಪ್ ಅನ್ನ ಹತ್ತಿ ಬಂದಂತ ಭಕ್ತಾದಿಗಳು ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಂಡು ಅದಾದ ನಂತರ ಮುಂದೆ ಸಾಗ್ತಾರೆ. ಜೊತೆಗೆ ಕುಡಿಯುವ ನೀರನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕುಡಿಯುವ ನೀರಿಗೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರತಿಯ ಸಾಲಿನಲ್ಲಿ ನಿಂತವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಶ್ರೀ ಹಾಸನಾಂಬ ಅಮ್ಮನವರ ಜಾತ್ರಾ ಮಹೋತ್ಸವ. ಇಂದು 12 ಗಂಟೆಗೆ ಶ್ರೀ ಅಮ್ಮನವರನ್ನ ಬಾಗಿಲು ತೆರಲಾಗುತ್ತೆ. ಎಲ್ಲ ಅಧಿಕಾರಿಗಳು, ಮುಖ್ಯ ಅತಿಥಿಗಳೇನಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ, ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶ್ರೀ ಅಮ್ಮನವರ ಬಾಗಿಲು ತೆರೆದಕ್ಕಂಥದ್ದು. 15 ದಿನಗಳು ಅಂದ್ರೆ ಇಂದು ಶ್ರೀ ಹಾಸನಾಂಬ ದೇಗುಲ ಓಪನ್ ಆದ್ರೆ 23ರ ತನಕ ಇರುತ್ತೆ. ಆದ್ರೆ ಅದರಲ್ಲಿ ಇಂದು ಮತ್ತೆ ಕೊನೆಯ ದಿನ ಮಾತ್ರ ಶ್ರೀ ಹಾಸನಾಂಬ ದೇಗುಲದಲ್ಲಿ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ವ್ಯವಸ್ಥೆ ಇರೋದಿಲ್ಲ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ನಾಳೆಯಿಂದ ಅಂದ್ರೆ 10ನೇ ತಾರೀಕಿಂದ 22ನೇ ತಾರೀಕು ತನಕನೂ ಕೂಡ ಶ್ರೀ ಹಾಸನಾಂಬ ಅಮ್ಮನವರನ್ನ ಕಣ್ತುಂಬಿಕೊಳ್ಬಹುದು. ಜೊತೆಗೆ ಮಧ್ಯಾಹ್ನ 2 ಗಂಟೆಯಿಂದ 3:30 ತನಕ ನೈವೇದ್ಯಕ್ಕೆ ಮತ್ತೆ ಅಲಂಕಾರದ ದೃಷ್ಟಿ ಇಟ್ಕೊಂಡು ಆ ಸಮಯದಲ್ಲಿ ಮಾತ್ರ ದರ್ಶನ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಮುಂಜಾನೆ 2ರಿಂದ 5:30 ತನಕ ಆಗ್ಲೂ ಕೂಡ ಅಮ್ಮನವ್ರನ್ನ ಪೂಜೆ ನಡೀತಾ ಇರುತ್ತೆ. ಹಾಗಾಗಿ ಆಗ್ಲೂ ಕೂಡ ದರ್ಶನ ಇರೋದಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಇನ್ನ ಎಲ್ಲ ಉಳಿದ ಸಮಯದಲ್ಲಿ ಪ್ರತಿ ದಿನವೂ ಕೂಡ ಶ್ರೀ ಅಮ್ಮನವರನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಹಾಸನಾಂಬ ದೇಗುಲ ದರ್ಶನ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವರೂಪ ದರ್ಶನ ಲಭ್ಯವಾಗುವಂಥದ್ದು. ಚೇತನ್ ಚಂದ್ರಾಯಪಟ್ನ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.